ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮ್ಮೆಲ್ಲರಿಗೂ ಭಗವದ್ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ತಪ್ಪಾಗಿದ್ದಲ್ಲಿ ಕ್ಷಮೆ ಮಾಡಿ. ಈ ಶ್ಲೋಕವನ್ನು ಭಗವದ್ಗೀತೆಯ 11ನೇ ಅಧ್ಯಾಯ, ಇದು 39ನೇ ಶ್ಲೋಕವಾಗಿದೆ. ಶ್ಲೋಕ ಹೀಗಿದೆ: ವಾಯುರ್ಯಮೋ ಅಗ್ನಿರ್ವರುಣ ಪ್ರಜಾಪತಿಸ್ವತ್ವಂ ಪ್ರಪಿತಾಮಹ ಚ, ನಮೋ ನಮಸ್ತೇಸ್ತು ಸಹಸ್ರಕೃತ್ವಂ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಇದರ ಅರ್ಥ ಏನು ಅಂತ ಅಂದರೆ, ಶ್ರೀಕೃಷ್ಣನ ಮುಂದೆ ಅರ್ಜುನ ತನ್ನ ಅಪಾರವಾದ ಭಕ್ತಿಯನ್ನು ತೋರ್ಪಡಿಸುತ್ತಾ ಸಹಸ್ರ ಬಾರಿ ನಮಸ್ಕರಿಸುತ್ತಾ ಹೀಗೆ ಹೇಳ್ತಾನೆ: ಶ್ರೀಕೃಷ್ಣನೇ, ನೀನೇ ವಾಯುದೇವರಾಗಿದೆಯಾ, ನೀನೇ ಅಗ್ನಿದೇವರಾಗಿದೆಯಾ, ನೀನೇ ಯಮದೇವರು ಕೂಡ ಆಗಿದೆಯಾ, ನೀನೇ ವರುಣ ದೇವರು ಕೂಡ ಆಗಿದೆಯಾ, ಎಲ್ಲ ಪ್ರಜಾಪಿತರಿಗೂ ನೀನೇ ತಂದೆಯಾಗಿರುವೆ, ಸ್ವತಃ ಸೃಷ್ಟಿಕರ್ತನೇ ನೀನಾಗಿರುವೆ, ಎಲ್ಲ ಜೀವರಾಶಿಗಳಿಗೂ ನೀನೇ ಮುತ್ತಜ್ಜ, ನೀನೇ ತಂದೆಯಾಗಿರುವೆ. ಅಂದರೆ ಹೇಗೆ ಚಿನ್ನವನ್ನು ವಿವಿಧ ರೀತಿಯಿಂದ ನಾವು ಆಭರಣಗಳನ್ನು ಮಾಡಿದಾಗ ಆ ಚಿನ್ನಕ್ಕೆ ಆಭರಣದಿಂದ ವಿಶಿಷ್ಟ ರೂಪತೆ ಬರುತ್ತೋ, ಹಾಗೇ ಕೂಡ ಚಿನ್ನವು ಎಂದಿಗೂ ಬಂಗಾರವಾಗೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಚಿನ್ನ ವಿವಿಧ ರೂಪಗಳನ್ನು ತೆಗೆದುಕೊಂಡರೂ ಕೂಡ ಚಿನ್ನವು ಬಂಗಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಲ್ಲ ದೇವತೆಗಳನ್ನು ನೀನು ಚಿನ್ನದ ರೂಪದಲ್ಲಿ ನಮಸ್ಕರಿಸಿದರೂ ಕೂಡ ಶ್ರೀಕೃಷ್ಣ ಮಾತ್ರ ಭಗವಂತನ ಸ್ಥಾನದಲ್ಲಿ ನಿಲ್ತಾನೆ. ಅಂದರೆ ಬಂಗಾರಕ್ಕೆ ಇರುವಂತಹ ಬೆಲೆ ಚಿನ್ನಕ್ಕೆ ನೀವು ಚಿನ್ನಕ್ಕೆ ಬೆಲೆ ಕಟ್ಟಬಹುದು, ಆದರೆ ಬಂಗಾರಕ್ಕೆ ಮಾತ್ರ ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಎಲ್ಲ ದೇವತೆಗಳನ್ನು ಕಲಿಯುಗದಲ್ಲಿ ನಾವು ಎಷ್ಟೇ ದೇವರನ್ನು ಸ್ಮರಿಸಿದ್ರೂ ಕೂಡ, ಎಷ್ಟೇ ನಾಮ ಜಪವನ್ನು ಮಾಡಿದರೂ ಕೂಡ ಅದು ಚಿನ್ನಕ್ಕೆ ಮಾತ್ರ ಸಮನಾಗುತ್ತದೆ. ಹರಿನಾಮ ಜಪವೊಂದೇ ಬಂಗಾರಕ್ಕೆ ಬೆಲೆ ಕಟ್ಟಲಾಗದಂತಹ ಬಂಗಾರ ಅಂತ ಹೇಳ್ತೀವಲ್ಲ, ಹಾಗೆ ಬೆಲೆ ಕಟ್ಟಲಾಗದಂತಹ ಬಂಗಾರ ಯಾವುದಾದ್ರೂ ಇದ್ದರೆ ಅದು ಹರಿನಾಮ ಜಪವೊಂದೇ. ಐ ಥಿಂಕ್ ಈ ಒಂದು ಶ್ಲೋಕವನ್ನು ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇನ್ನೊಂದು ಸಲ ಆ ಶ್ಲೋಕವನ್ನು ನನ್ನ ಮೂಲಕ